ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಮತ್ತೆ ವಕ್ಫ್ ಕಿಚ್ಚು ಜೋರಾಗಿದೆ. ಕೋಟೆ ಕಂದಕದ 8 ಎಕರೆ ಜಾಗ ಇದೀಗ ವಕ್ಫ್ ಆಸ್ತಿಯಾಗಿದೆ. ಶ್ರೀರಂಗಪಟ್ಟಣದಲ್ಲಿರುವ ಸುಮಾರು 9 ಎಕರೆ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ವಕ್ಫ್ ಕಿಚ್ಚು ಜೋರಾಗಿದ್ದು, ಕೋಟೆ ಕಂದಕದ ಈ ಜಾಗ ವಕ್ಫ್ ಆಸ್ತಿಯಾಗಿದೆ. ವಿಜಯನಗರ ಅರಸರ ಕಾಲದಲ್ಲಿದ್ದಂತಹ ಕೋಟೆ ಕಂದಕವಾಗಿದ್ದ ಜಾಗ ಇದು. ಆದರೆ 1967ರಲ್ಲಿ ಈ ಒಂದು ಜಾಗ ಸರ್ಕಾರಿ ಜಾಗ ಆಗಿತ್ತು. ಸರ್ಕಾರಿ ಆಸ್ತಿ ಆಗಿದ್ದಂತಹ ಜಾಗ ಈಗ ವಕ್ಫ್ ಹೆಸರಲ್ಲಿದೆ. ಯಾವಾಗ ಆಗಿರೋದು? 2023-24ರಲ್ಲಿ ವಕ್ಫ್ ಬೋರ್ಡ್ಗೆ ಈ ಜಾಗ ಸೇರ್ಪಡೆಯಾಗಿದೆ. ಕೋಟೆ ಕಂದಕವಾಗಿದ್ದ ಸರ್ಕಾರಿ ಆಸ್ತಿಯನ್ನ, ಈ ಜಾಗವನ್ನ ಯಾವ ರೀತಿಯಾಗಿ ವಕ್ಫ್ ಆಸ್ತಿಯನ್ನಾಗಿ ಮಾಡಲಾಯಿತು ಅಂತ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಈ ಒಂದು ಜಾಗವನ್ನ ಹಸ್ತಾಂತರ ಮಾಡಬೇಕು ಅನ್ನುವ ಒತ್ತಾಯವೂ ಕೇಳಿ ಬರ್ತಾ ಇದೆ. ಪುರಾತತ್ವ ಇಲಾಖೆಯ ಸುಪರ್ದಿಗೆ ಕೊಡಬೇಕು ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದ್ದು, ಪಟ್ಟಣದ ನಾಗರಿಕ ಹಿತಾಸಕ್ತಿ ವೇದಿಕೆ ಈ ಆಗ್ರಹವನ್ನ ಮಾಡ್ತಾ ಇದೆ. ಸರ್ಕಾರದ ದಾಖಲೆಗಳ ಪರಿಶೀಲನೆ ನಡೆಸಿ ಭೂಮಿಯನ್ನ ವಾಪಸ್ ಪಡಿಬೇಕು ಅಂತ ಹೇಳಿ ಈಗ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸರ್ಕಾರ ಇನ್ನೂ ಕೂಡ ಇದರ ಬಗ್ಗೆ ಯಾವುದೇ ರೀತಿಯ ಗಮನ ವಹಿಸಿಲ್ಲ. ದಾಖಲೆಗಳ ಪರಿಶೀಲನೆಯನ್ನ ಮಾಡಬೇಕು, ಸರ್ಕಾರ ಭೂಮಿಯನ್ನ ವಾಪಸ್ ಪಡಿಬೇಕು ಅನ್ನುವ ಮನವಿಯನ್ನ ಈಗಾಗಲೇ ನಾಗರಿಕ ಹಿತಾಸಕ್ತಿ ವೇದಿಕೆ ಮಾಡ್ತಾ ಇದೆ. ನಡೀತಾ ಇರೋ ಜಾಗದಲ್ಲಿ ಅದನ್ನ ವಕ್ಫ್ ಬೋರ್ಡ್ಗೆ ವರ್ಗಾವಣೆ ಮಾಡಿದ್ದಾರೆ 2023-24ರಲ್ಲಿ. ಅದಕ್ಕೂ ಪೂರ್ವದಲ್ಲಿ ಅಂದರೆ 67ನೇ ಇಸ್ವಿನಲ್ಲಿ ಅದನ್ನು ಸರ್ಕಾರಿ ಬೀಳು ಮತ್ತು ಕೋಟೆಯ ದಡ ಅಂತ ಕಾಣಿಸಿದ್ದಾರೆ ರೆಕಾರ್ಡ್ ಸರ್ಕಾರಿ ದಾಖಲೆಗಳಲ್ಲಿ RTCಯಲ್ಲಿ. ಇದು ಸರ್ಕಾರಿ ಭೂಮಿಯನ್ನು, ಅದು ಕೋಟೆಯ ಪಕ್ಕದಲ್ಲಿರೋವಂಥ ಭೂಮಿಯನ್ನು ವಕ್ಫ್ ಬೋರ್ಡ್ಗೆ ಕೊಟ್ಟಿರೋದು ಎಷ್ಟರ ಮಟ್ಟಿಗೆ ಸರಿ? ಅಂದರೆ ನಮ್ಮ ಶ್ರೀರಂಗಪಟ್ಟಣ ಪುರಾಣ ಮತ್ತು ಐತಿಹಾಸಿಕವಾಗಿರುವಂಥ ನಗರ ಶ್ರೀರಂಗಪಟ್ಟಣ. ಅಲ್ಲಿ ಭಾಳಷ್ಟು ದೇವಸ್ಥಾನಗಳ ಜಾಗಗಳಿದ್ದಾವೆ, ಕೋಟೆಗೆ ಸಂಬಂಧಪಟ್ಟ ಜಾಗಗಳಿದ್ದಾವೆ. ಇವೆಲ್ಲವೂ ಭಾರತೀಯ ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಿರ್ತದೆ, ಸುಪರ್ದಿಯಲ್ಲಿ ಇರ್ತದೆ. ಇನ್ನು 3 ಎಕರೆ, ಇನ್ನು 5 ಎಕರೆ ಇದು, ಇನ್ನೊಂದು 3 ಎಕರೆ ಇದೆಯಲ್ಲ, ಅದೆಲ್ಲ ಕಂದಕಕ್ಕೆ ಒಳಪಡುವಂಥ ಜಾಗ. ಅಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯವರು ಫೆನ್ಸ್ ಹಾಕಿದ್ದಾರೆ, ಅಂದರೆ ಒಂದು ಬೇಲಿ ಹಾಕಿದ್ದಾರೆ, ಕಬ್ಬಿಣದ್ದು ಒಂದು ಬೇಲಿ ಹಾಕಿದ್ದಾರೆ. ಅದೆಲ್ಲವೂ ಉಳ್ಬಿಡುತ್ತೆ. ಇದು ಕಾಲಕ್ರಮೇಣ ಮುಂದೊಂದು ದಿನಗಳಲ್ಲಿ ಇದನ್ನು ವಕ್ಫ್ ಬೋರ್ಡ್ಗೆ ಸೇರಿಸ್ಬಿಟ್ಟಾಗ ಕೋಟೆ ಜಾಗ ಉಳ್ಕೊಳ್ಳೋದಿಲ್ಲ. ಇದು ಉಳ್ಕೊಳ್ಳಿ ಅನ್ನೋದು ನಮ್ಮ ನಾಗರಿಕ ಹಿತಾಸಕ್ತಿಯ ವೇದಿಕೆಯ ಹೋರಾಟ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸುನಿಲ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಹಿಂದೆ ಸರ್ಕಾರಿ ಜಾಗ ಆಗಿತ್ತು, ಕೋಟೆ ಕಂದಕ ಆಗಿದ್ದಂತಹ ಆಸ್ತಿ, ಆದರೆ ಇದೀಗ ವಕ್ಫ್ ಬೋರ್ಡ್ ಸುಪರ್ದಿಯಲ್ಲಿ ಇದೆ ಅನ್ನುವಂಥದ್ದು. ಈಗ ಯಾವ ರೀತಿಯಾಗಿ ಹೋರಾಟಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ? ಇದು ಪುರಾತತ್ವ ಇಲಾಖೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಏನೆಲ್ಲ ಒಂದು ಮಾಹಿತಿಗಳನ್ನು ಕಲೆ ಹಾಕಲಾಗಿದೆ, ಹೋರಾಟ ಯಾವ ರೀತಿಯಾಗಿ ಸಾಗಿದೆ? ಹೌದು ನವಿತಾ, ಏನು ನಾಗರಿಕ ಹಿತರಕ್ಷಣಾ ವೇದಿಕೆ ಕಾರ್ಯಕರ್ತರು ಏನು ಹೇಳ್ತಾ ಇದ್ದಾರೆ, ಅದೇ ರೀತಿ 1967ರಲ್ಲಿ ಈ ಒಂದು ಜಾಗ ಸರ್ಕಾರಿ ಬೀಳಾಗಿರುತ್ತೆ, ಜೊತೆಗೆ ದಾಖಲೆಗಳಲ್ಲಿ ಸರ್ಕಾರಿ ಬೀಳಾಗಿರುತ್ತೆ, ಜೊತೆಗೆ ಇದು ಕೋಟೆಯ ಕಂದಕ ಆಗಿರುವಂಥದ್ದು. ಅಂದ್ರೆ ರೂಲ್ಸ್ ಪ್ರಕಾರ ಮಾತಾಡೋದೇ ಆದ್ರೆ ಇಂಥ ಜಾಗಗಳನ್ನ ಭಾರತೀಯ ಏನು ಇಲಾಖೆಗಳೇನಿದೆ, ಈ ಇಲಾಖೆಯ ಸುಪರ್ದಿಗೆ ಈ ಜಾಗಗಳನ್ನ ಕೊಡಬೇಕಾಗತ್ತೆ. ಸೊ ಇಂಥ ಸಂದರ್ಭದಲ್ಲಿ ಈ ಜಾಗಗಳನ್ನ ಉಳಿಸ್ಬೇಕಾದಂತ ಕರ್ತವ್ಯ ಭಾರತೀಯ ಪುರಾತತ್ವ ಇಲಾಖೆಗೂ ಕೂಡ ಇರುತ್ತೆ. ಆದ್ರೆ 1982-83ರಲ್ಲಿ ಈ ಜಾಗ ಟಿಪ್ಪು ಎಸ್ಟೇಟ್ ಅನ್ನುವಂತ ಒಂದು ಸಂಸ್ಥೆಗೆ ಹೋಗುತ್ತೆ. ಅಲ್ಲಿಂದ 2023-24ರಲ್ಲಿ ವಕ್ಫ್ ಬೋರ್ಡ್ಗೆ ಹಸ್ತಾಂತರ ಆಗುತ್ತೆ. ಹೀಗಾಗಿ ಸಾಕಷ್ಟು ಅಂದ್ರೆ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ಸಾಕಷ್ಟು ಹೋರಾಟಗಾರರು ಈ ಒಂದು ಜಾಗವನ್ನ ಉಳಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ವಿಜಯನಗರ ಅರಸರ ಕಾಲದಿಂದಲೂ ಕೂಡ ಇದು ರಾಜರಿಗೆ ಸಂಬಂಧಪಟ್ಟಂತ ಜಾಗ ಆಗಿತ್ತು. ಅಂದ್ರೆ ಕೋಟೆಯ ಸುತ್ತ ಕಂದಕವಾಗಿತ್ತು. ಶತ್ರುಗಳಿಂದ ಸೇವ್ ಆಗ್ಲಿಕ್ಕೆ ಆ ಒಂದು ಕಂದಕಗಳನ್ನ ನಿರ್ಮಿಸಿದಂತ ಈ ಜಾಗವನ್ನ ಉಳಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ನಾಗರಿಕ ಹಿತರಕ್ಷಣಾ ವೇದಿಕೆ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಮುಂದೆಯೂ ಕೂಡ ಹೋರಾಟವನ್ನ ಮಾಡ್ತೇವೆ, ಈ ಜಾಗವನ್ನ ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಈ ಒಂದು ಹೋರಾಟಗಾರರು ಹೇಳ್ತಾ ಇರುವಂತದ್ದು. ನವಿತಾ, ಈಗ ಸರ್ಕಾರ ದಾಖಲೆಗಳ ಪರಿಶೀಲನೆ ಕೂಡ ಇದರಲ್ಲಿ ಏನಾದರೂ ಆಗಿದೆಯಾ? ಇವರೆಲ್ಲರೂ ಈ ಒಂದು ಮಾಹಿತಿಯನ್ನ, ಮನವಿಯನ್ನ ಕೊಟ್ಟ ಬಳಿಕ
ಖಂಡಿತ ನವಿತಾ, ಈಗಾಗಲೇ ಸಾಕಷ್ಟು ಬಾರಿ ಸರ್ಕಾರಕ್ಕೂ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ, ಮತ್ತೆ ಏನು ಜಿಲ್ಲಾಡಳಿತಕ್ಕೂ ಕೂಡ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ. ಒಂದಷ್ಟು ದಾಖಲೆಗಳ ಮೂಲಕ ಮನವರಿಕೆಯನ್ನ ಮಾಡಿಕೊಡುವಂತ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಯಾಕಂದ್ರೆ ಏನ್ ಈ ಒಂದು ದಾಖಲೆಗಳನ್ನ ಹಿಂದೆ ತೆಗೆದಂತಹ ಸಂದರ್ಭದಲ್ಲಿ 1967ರಲ್ಲಿ ಸರ್ಕಾರಿ ಬೀಳು ಅಂತ ಬರ್ತದೆ. ಅದಾದ ಬಳಿಕ ಟಿಪ್ಪು ಸುಲ್ತಾನ್ ಎಸ್ಟೇಟ್ ಅಂತ ಏನೋ ಒಂದು ಸಂಸ್ಥೆ ಇದೆ, ಇಲ್ಲಿಗೆ ವರ್ಗಾವಣೆ ಹೇಗಾಯ್ತು ಅನ್ನುವಂತ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಅದಾದ ಬಳಿಕ ಟಿಪ್ಪು ಸುಲ್ತಾನ್ ಎಸ್ಟೇಟ್ ಸಂಸ್ಥೆಯಿಂದ ಏನು 2023-24ರಲ್ಲಿ ವಕ್ಫ್ ಬೋರ್ಡ್ಗೆ ಹಿಂಗ್ ಹೋಯ್ತು ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಒಂದು ಸಂಶಯ ಉಟ್ಕೊಳ್ತಾ ಇದೆ, ಅಧಿಕಾರಿಗಳು ಇದನ್ನ ಇಲ್ಲಿಗಲ್ ಆಗಿ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ, ಅಂದ್ರೆ ಡಾಕ್ಯುಮೆಂಟ್ ಗಳನ್ನ ನೋಡಿದಂತ ಸಂದರ್ಭದಲ್ಲಿ ಕಂಡು ಬರ್ತಾ ಇರುವಂತದ್ದು. ಹೀಗಾಗಿ ಸರ್ಕಾರ ಇದ್ರ ಬಗ್ಗೆ ಹೆಚ್ಚಿನ ಒಂದು ತನಿಖೆಯನ್ನ ಮಾಡಿಸ್ಬೇಕು. ಜೊತೆಗೆ ಏನ್ ಈ ಒಂದು ಜಾಗ ಇದೆ ಅಂದ್ರೆ ಕೋಟೆ ಕಂದಕ ಆಗಿದ್ದಂತ ಜಾಗ ಏನಿದೆ, ಈ ಜಾಗವನ್ನ ಭಾರತೀಯ ಪುರಾತತ್ವ ಇಲಾಖೆಗೆ ವಹಿಸ್ಬೇಕು, ಈ ಜಾಗವನ್ನ ಉಳಿಸ್ಬೇಕು, ಸಂರಕ್ಷಣೆ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಹೋರಾಟಗಳು ಆರಂಭ ಆಗ್ತಾ ಇರುವಂತದ್ದು. ನವಿತಾ, ಈಗ ವಕ್ಫ್ ಕಿಚ್ಚು ಜೋರಾಗುವ ಸಾಧ್ಯತೆಗಳು ಕಾಣಿಸ್ತಾ ಇದೆಯಾ ಅಲ್ಲಿ, ಹೇಗೆ? ಖಂಡಿತ ನವಿತಾ, ಇಂದಿನಿಂದಲೂ ಕೂಡ ಅಂದ್ರೆ ನಾಗರಿಕ ಹಿತರಕ್ಷಣಾ ವೇದಿಕೆ ಏನಿದೆ ಸುಮಾರು 1-2 ವರ್ಷಗಳಿಂದಲೂ ಕೂಡ ಇದರ ವಿರುದ್ಧವಾಗಿ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಕಾನೂನು ಹೋರಾಟ ಮಾಡ್ಲಿಕ್ಕೂ ಕೂಡ ಅವರು ಸಿದ್ಧರಾಗಿರ್ತಕ್ಕಂಥದ್ದು. ಆದ್ರೆ ಸರ್ಕಾರ ಇದರ ಬಗ್ಗೆ ಗಮನವನ್ನ ಹರಿಸಬೇಕು ಮೊದಲಿಗೆ ಅನ್ನುವಂತ ಆಗ್ರಹವನ್ನ ಈ ಒಂದು ವೇದಿಕೆ ಮಾಡ್ತಾ ಇದೆ. ಮೊದಲು ಸರ್ಕಾರ ಇದರ ಬಗ್ಗೆ ಗಮನವನ್ನ ಹರಿಸಿ ಏನು ಭಾರತೀಯ ಪುರಾತತ್ವ ಇಲಾಖೆಗೆ ಸುಪರ್ದಿಗೆ ವಹಿಸ್ಬೇಕು. ಇಲ್ಲದಿದ್ರೆ ಹೋರಾಟವನ್ನು ಮಾಡ್ತೇವೆ, ಲೀಗಲ್ ಆಗಿ ಕಾನೂನು ಹೋರಾಟವನ್ನು ಕೂಡ ನಾವು ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ನವಿತಾ. ಓಕೆ, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗೆ.